1ನೇ ತಾರೀಕು ಒಬ್ಬ ವ್ಯಕ್ತಿ, ಆತನ ಹೆಸರು ಬಾಷಾ ಸಾಬ್ ಅಂತ, ಸುಮಾರು 58 ವರ್ಷ ವಯಸ್ಸು, ಆಟೋ ಡ್ರೈವರ್ ಮತ್ತು ಬೇರೆ ಬೇರೆ ಕೆಲಸ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿರ್ತಾನೆ. ಆತ ಒಂದು ಮೊಬೈಲಲ್ಲಿ ವಿಡಿಯೋ, ಅದು ಪ್ರಾರಂಭದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತಂದು ಸುದ್ದಿ ಆದಂಥ ಸಂದರ್ಭದಲ್ಲಿ ಅದು ರೆಗ್ಯುಲರ್ ಒಂದು UDR ಕೇಸ್ ರೀತಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ನಂತರ ಅವರ ಕುಟುಂಬ ಸದಸ್ಯರು ಒಂದು ವಿಡಿಯೋವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಅಡ್ರೆಸ್ ಮಾಡಿ ಆತ ಒಂದು ವಿಡಿಯೋ ಮೊಬೈಲಲ್ಲಿ ಮಾಡಿದ್ದಾನೆ. ಮಾಡಿಬಿಟ್ಟು ಭಾಳಷ್ಟು ಜನರ ಹತ್ರ ನಾನು ಸಾಲ ತೊಗೊಂಡಿದ್ದೆ ಮತ್ತು ಆ ಸಾಲಕ್ಕೆ ಬಡ್ಡಿ ಹೆಚ್ಚಿಗೆ ಕಟ್ಟಿದಾಗಿಯೂ ಕೂಡ ಅವರು ಕಿರುಕುಳ ಕೊಡ್ತಾಯಿದ್ರು ಅನ್ನೋಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾನೆ. ಸೊ ಅದರಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ರು, ಒಟ್ಟು 6 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರ ಹೆಸರುಗಳು ಲಲಿತಾ ದೇವಮಾನೆ, ಕೃಷ್ಣ ಅಲಿಯಾಸ್ ಕಿಟ್ಟಿ ಹೊಸ್ಮನಿ, ಮುಷ್ತಾಕ್ ಅಹಮದ್, ವಿನೋದ್ ಬಂಕಾಪುರ್, ಶಿರಾಜ್ ಅಹಮದ್ ಮಿರ್ಜಿ ಮತ್ತು ಮಲ್ಲಿಕ್ ರೆಹಾನೆ ನಾಲ್ಬಂದಿ ಅಂತ. ಈ ಒಟ್ಟು 6 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಇನ್ನೂ ನಮ್ಮ ಇನ್ವೆಸ್ಟಿಗೇಷನ್ ಏನು ಅಂಶಗಳು ಕಂಡುಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ನಾನು ಎಲ್ಲ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಸಾರ್ವಜನಿಕರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಟ್ಟಿರುವಂಥದ್ದು, ಮತ್ತು ಈ ಹಿಂದೆ ಕೂಡ ನಾನು ಈ ಮನವಿಯನ್ನು ಮಾಡಿದ್ದೀನಿ. ಯಾರಾದರೂ ಸಾಲಗಾರರು ಕಿರುಕುಳ ಕೊಟ್ಟಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರೂ ಈ ರೀತಿ ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು, ಅಂಥ ಒಂದು ಕೃತ್ಯಕ್ಕೆ ಮುಂದಾಗಬಾರ್ದು. ದಯವಿಟ್ಟು ಪೊಲೀಸ್ ಠಾಣೆಗೆ ಬನ್ನಿ, ಮತ್ತು ಕಮಿಷನರ್ ಆಫೀಸ್ ಇದೆ ಅದು ಅಲ್ಲಿಗೆ ಬನ್ನಿ. DC ಆಫೀಸಲ್ಲೂ ಕೂಡ ಒಂದು ಅಲ್ಲೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರೀ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಬೇರೆ ಸಾಲಗಾರರಿಂದ ಏನಾದರೂ ಕಿರುಕುಳ ಇದ್ದರೆ ಅವರಿಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಲ್ಲೂ ಕೂಡ ಅವಕಾಶ ಇದೆ. ಸೊ ದಯವಿಟ್ಟು ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು.